ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆಲ್ ಈಸ್ ವೆಲ್ ಬ್ಲಾಗರ್ ಕನ್ನಡ ಆ್ಯಂಡ್ ತುಳು ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತೇಳಿ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ರೆಸಿಪಿ ಹೇಳೋದಾದರೆ ಇಲ್ಲಿ ನಿಮಗೆ ನೋಡುವಾಗಲೇ ಗೊತ್ತಾಗಿರ್ಬೋದು, ನಾನು ಆದಷ್ಟು ನನ್ನ ಚಾನಲಲ್ಲಿ ಇರೋದೇ ನಾನ್ ವೆಜ್ ರೆಸಿಪೀಸ್ಗಳು. ಸೊ ಇವತ್ತಿನ ರೆಸಿಪಿ ಕೂಡ ತುಂಬಾ ಚೆನ್ನಾಗಿರುವ ರೆಸಿಪಿ. ಅದರಲ್ಲೂ ನಾನ್ ವೆಜ್ ಪ್ರಿಯರಿಗಂತೂ ಸಖತ್ ಇಷ್ಟ ಅಂತಾನೆ ಹೇಳ್ಬೋದು. ಹಾಗೆ ಇವತ್ತಿನ ರೆಸಿಪಿ ಏನು ಗೊತ್ತಾ, ಇವತ್ತು ನಾನು ಚಿಕನ್ ಚಿಲ್ಲಿ ಮಾಡ್ತಾ ಇದ್ದೀನಿ. ಸೊ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ಚಿಕನ್ ಚಿಲ್ಲಿ ಮಾಡೋದಕ್ಕೆ ಮೊದಲನೇದಾಗಿ ನಾನೊಂದು 20 ಆಗುವಷ್ಟು ಮೆಣಸಿನಕಾಯಿಯನ್ನು ತಗೊಂಡಿದ್ದೀನಿ. ಆಮೇಲೆ ಒಂದು ಇಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಕೂಡ ತಗೊಂಡಿದ್ದೀನಿ. ಸೋಂಪು ಕಾಳು ಕೂಡ ತಗೊಂಡಿದ್ದೀನಿ. ಇಷ್ಟೇನು ಹಾಕಲ್ಲ ನಾನು. ಒಂದು ಅರ್ಧ ಇಡಿ ಆಗುವಷ್ಟು ನಾನು ಪುದೀನ ಸೊಪ್ಪನ್ನು ಕೂಡ ತಗೊಂಡಿದ್ದೀನಿ. ಆಮೇಲೆ ಒಂದು 4 ಲವಂಗ, ಹಾಗೆ 2 ಚಕ್ಕೆ. ಆಮೇಲೆ ಅದರ ಜೊತೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ತಗೊಂಡಿದ್ದೀನಿ. ಈಗ ಬನ್ನಿ ಹಾಗಾದ್ರೆ ಇದರ ರೆಸಿಪಿನ ಯಾವ ತರ ಮಾಡೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ನೋಡಿ, ಈ ಮೆಣಸಿನಕಾಯಿ ಇದೆಯಲ್ಲ, ಮೆಣಸಿನಕಾಯಿಯನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡೆ. ಆಮೇಲೆ ಬೆಳ್ಳುಳ್ಳಿ ಕೂಡ ಹಾಕೊಳ್ತಾ ಇದ್ದೀನಿ. ಇದರ ಜೊತೆ ಶುಂಠಿ ಕೂಡ ಹಾಕೊಂಡಿದ್ದೀನಿ. ಹಾಗೆ ಒಂದು ನೀರುಳ್ಳಿ ಕೂಡ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಪುದೀನ ಕೂಡ ಹಾಕೊಳ್ತಾ ಇದ್ದೀನಿ. ಆಮೇಲೆ ಚಕ್ಕೆ, ಲವಂಗ ಏನಿಟ್ಟಿದ್ವಲ್ಲ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ತರಬೇಕು. ಆವಾಗಲೇ ಚೆನ್ನಾಗಿರೋದು ಚಿಲ್ಲಿ ತಿನ್ನೋದಕ್ಕೆ. ಇದನ್ನು ನಾನು ರುಬ್ಕೊಂಡು ಬರ್ತೀನಿ. ನೋಡಿ ಫ್ರೆಂಡ್ಸ್, ಇಷ್ಟು ತರಿಯಾಗಿ ರುಬ್ಕೊಂಡು ಬಂದ್ರೆ ಸಾಕು. ನೋಡಿ, ಜಾಸ್ತಿ ಏನು ನಾನು ಗ್ರೈಂಡ್ ಮಾಡಿಲ್ಲ, ಸ್ವಲ್ಪನೇ ತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ. ಕೊಂಡಿರುವ ಮಸಾಲೆನ ಒಂದು ಪಾತ್ರೆಗೆ ಹಾಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ ಆಗುವಷ್ಟು ನೀರು ಸೇರಿಸಿದ್ರೆ ಸಾಕು. ಇವಾಗ ಇದಕ್ಕೆ ಚಿಕನ್ ಅನ್ನು ಆ್ಯಡ್ ಮಾಡ್ಕೊಳ್ಳುವ. ಈ ಚಿಕನ್ ಒಂದು ಅರ್ಧ ಗಂಟೆ ಆದ್ರೂ ಇದರ ಜೊತೆ ಮ್ಯಾರಿನೇಟ್ ಮಾಡಿ ಇಡಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಮೊದಲಿಗೆ ಇಲ್ಲಿ ನಾನು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೊಂಡೆ, 1 ಸ್ಪೂನ್ ಆಗುವಷ್ಟು. ಅಂದ್ರೆ ಇದರಲ್ಲಿ 1 ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ ಕೂಡ ಹಾಕೊಂಡೆ. ಇದು ಆಂಧ್ರ ಸ್ಟೈಲ್ ಚಿಕನ್ ಚಿಲ್ಲಿ ಆಗಿರೋದ್ರಿಂದ ಈ ಚಿಲ್ಲಿ ಒಂದು ತುಂಬಾನೇ ಸ್ಪೈಸಿ ಆಗಿರುತ್ತೆ. ಒಂದ್ಸಲ ನೀವು ಮನೆಯಲ್ಲಿ ಟ್ರೈ ಮಾಡಿ ಆಯ್ತಾ? ಹಾಗೆ ರುಚಿ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ನನ್ನ ವಿಡಿಯೋಸ್ ಎಲ್ಲ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗ್ತಿದೆಯಾ? ಇಷ್ಟ ಆಗಿದ್ರೆ ಎಲ್ಲರೂ ಏನು ಮಾಡಬೇಕು ಹೇಳಿ ನನಗೆ ಆದಷ್ಟು ಸಪೋರ್ಟ್ ಮಾಡಿ. ಸೊ ಹಾಗೆ ಈ ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ. ಹಾಗೆ ಈ ವಿಡಿಯೋಗೆ ಒಂದು ಜಾಸ್ತಿ ಲೈಕ್ ಕೊಡಿ ಪ್ಲೀಸ್. ನಾನು ನಿಮಗೆ ಇಷ್ಟೇ ರಿಕ್ವೆಸ್ಟ್ ಮಾಡೋದು. ಹಾಗೆ ನನಗೂ ಕೂಡ ವಿಡಿಯೋ ಮಾಡೋದಕ್ಕೆ ಒಂಥರ ಒಂದು ಪ್ರೋತ್ಸಾಹ ಸಿಗುತ್ತೆ. ಸೊ ಇದು ಇವಾಗ ಇಷ್ಟು ಮಿಕ್ಸ್ ಆದಮೇಲೆ ಇದಕ್ಕೆ ಇವಾಗ ಸಾಲ್ಟ್ ಹಾಕ್ಕೊಳ್ಳುವ. ಒಂದು ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ನಾನು ಉಪ್ಪು ಕೂಡ ಹಾಕಿದ್ದೀನಿ. ಇದನ್ನೊಂದು ಅರ್ಧ ಗಂಟೆ ಹೀಗೇನೆ ನಾನು ಮ್ಯಾರಿನೇಟ್ ಮಾಡಿ ಇಡ್ತಾ ಇದ್ದೀನಿ. ನಿಮಗೆ ಸೋಯಾ ಸಾಸ್ ಇಷ್ಟ ಇಲ್ಲ ಅಂತ ಹೇಳುವವರು ನೀವು ಸ್ಕಿಪ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಫ್ರೆಂಡ್ಸ್, ಇವಾಗ ನೋಡಿ ಅರ್ಧ ಗಂಟೆ ಆದಮೇಲೆ ನಾನು ಚಿಕನ್ ಅನ್ನು ತೆಗಿತಾ ಇದ್ದೇನೆ. ನೋಡಿ, ಹಾಗೆ ಉಪ್ಪೆಲ್ಲ ಚೆನ್ನಾಗಿ ಎಳ್ಕೊಂಡಿದೆ. ಇಲ್ಲಿ ನಾನು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದು ಇವಾಗ ಬಿಸಿ ಆಗ್ತಾ ಇದೆ. ಅದಕ್ಕೆ ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ. ನೀರಿದು ಪಸೆ ಎಲ್ಲ ಹೋಗಿ, ನೀರಿದು ಪಸೆ ಇದ್ರೆ ಎಣ್ಣೆ ಹಾಕುವಾಗ ಚಿಟ ಅಂತ ಹೇಳಿ ಸಿಡಿತದೆ. ಅದಕ್ಕೋಸ್ಕರ ಅರ್ಧ ಕಪ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನು ಗ್ರೌಂಡ್ನಟ್ ಆಯಿಲ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಇವಾಗ ಸ್ವಲ್ಪ ಹೊತ್ತು ಬಿಸಿ. ಇವಾಗ ನೋಡಿ ಎಣ್ಣೆ ಬಿಸಿ ಆಗ್ತಿದೆ. ಕಟ್ ಮಾಡಿಟ್ಟಿರುವಂತಹ ನೀರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ನೀರುಳ್ಳಿನ ನೋಡಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಮ್ಯಾರಿನೇಟ್ ಮಾಡೋದಕ್ಕೆ ಒಂದು ನೀರುಳ್ಳಿನ ಹಾಕ್ಕೊಂಡಿದ್ದೆ ರುಬ್ಬೋದಕ್ಕೆ. ಇಲ್ಲಿ ಇವಾಗ ಚಿಕನ್ ಬೇಯೋದಕ್ಕೆ ನಾನು ಒಂದು ನೀರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಇವಾಗ ನೀರುಳ್ಳಿ ಬಿಸಿ ಆಗ್ತಿರ್ಬೇಕಾದ್ರೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕೇಳ್ಬೋದು, ಚಿಲ್ಲಿಗೆ ಯಾಕೆ ಕರಿಬೇವು ಸೊಪ್ಪು ಹಾಕ್ಕೊಳ್ತಿದ್ದೀರಾ ಅಂತೇಳಿ. ನಮಗೆ ಕರಿಬೇವು ಸೊಪ್ಪು ಸಖತ್ ಇಷ್ಟ, ಅದಕ್ಕೋಸ್ಕರ ನಾನು ಕರಿಬೇವು ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ನೋಡಿ, ಈ ಕರಿಬೇವು ಸೊಪ್ಪು ಹಾಕೋದ್ರಿಂದ ನಾನ್ ವೆಜ್ ಐಟಮ್ ಅಂತೂ ತುಂಬಾ ಒಳ್ಳೆ ಘಮ ಬರುತ್ತೆ. ಅದಕ್ಕೋಸ್ಕರ ನಾನು ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ವಿಷಯ ಅಂತ ಹೇಳಿದರೆ, ಕರಿಬೇವು ಸೊಪ್ಪಲ್ಲಿ ತುಂಬಾ ಔಷಧೀಯ ಗುಣಗಳು ಕೂಡ ಇದೆ.
ಸೊ ನನಗೆ ತುಂಬಾ ಇಷ್ಟ ಕರಿಬೇವು ಸೊಪ್ಪು. ಸೊ ಇದು ಇವಾಗ ಇಷ್ಟು ಫ್ರೈ ಆಗ್ತಿರ್ಬೇಕಾದ್ರೆ ಸ್ವಲ್ಪ ಸೋಂಪು ಕಾಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಈರುಳ್ಳಿ ಇದೆಯಲ್ಲ ಸ್ವಲ್ಪ ಕೆಂಪಗೆ ಆಗಲಿ, ಅಲ್ಲಿವರೆಗೂ ಇದು ಫ್ರೈ ಆಗ್ತಾ ಇರಲಿ. ಇದು ಇವಾಗ ನೋಡ್ಬೋದು ಈರುಳ್ಳಿ ಎಲ್ಲ ಚೆನ್ನಾಗಿ ಈಗ ನೋಡಿ ಕೆಂಪಗೆ ಬಣ್ಣಗೆ ಬಂದಿದೆ, ಕಂದು ಬಣ್ಣ ಆಗಿದೆ. ಸೊ ಈ ಟೈಮಲ್ಲಿ ಚಿಕನ್ ಹಾಕ್ಕೊಳ್ಳುವ. ಮ್ಯಾರಿನೇಟ್ ಮಾಡಿರೋ ಚಿಕನ್ ಇದೆಯಲ್ಲ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿದ್ದೀನಿ. ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಾನು ಟರ್ಮರಿಕ್ ಪೌಡರನ್ನು ಕೂಡ ಹಾಕ್ಕೊಂಡೆ. ಉಪ್ಪೇನಾದರೂ ಕಡಿಮೆ ಇದ್ದರೆ ಮತ್ತೆ ಹಾಕ್ಕೋಬಹುದು, ಇವಾಗೇನು ಹಾಕ್ಕೋಬೇಡಿ. ಇದು ಇವಾಗ ಚೆನ್ನಾಗಿ ಬೇಯಲಿ. ಬೆಂದಾದ್ಮೇಲೆ ನೋಡಬೇಕು ಉಪ್ಪೆಲ್ಲ ಕರೆಕ್ಟ್ ಇದೆಯಾ, ಇಲ್ಲದಿದ್ದರೆ ಉಪ್ಪನ್ನು ನೋಡಿಕೊಂಡು ಹಾಕಬೇಕು. ಮ್ಯಾರಿನೇಟ್ ಮಾಡುವಾಗ ನಾವು ಉಪ್ಪು ಹಾಕ್ಕೊಂಡಿದ್ವಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಮುಚ್ಚಳನ ಓಪನ್ ಮಾಡಿ ನೋಡುವ. ಚಿಕನ್ ಎಲ್ಲ ಚೆನ್ನಾಗಿ ನೀರು ಬಿಡ್ತಾ ಇದೆ. ಇವಾಗ ನೋಡಿ ನಾನು ಒಂದು ಅರ್ಧ ಲೋಟಕ್ಕೆ 1 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ನ ಹಾಕಿದ್ದೀನಿ. ಆ ಕಾರ್ನ್ಫ್ಲೋರ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡಿ ಇದಕ್ಕೇನೆ ಹಾಕೊಳ್ಳುವ. ಕಾರ್ನ್ಫ್ಲೋರ್ ಹಾಕಿದ್ರೇನೆ ತುಂಬಾ ಚೆನ್ನಾಗಿ ಬರೋದು ಚಿಲ್ಲಿ. ಈಗ ಕಾರ್ನ್ಫ್ಲೋರ್ ಹಾಕಿದ್ಮೇಲೆ ನೋಡಿ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡುವ. ಹಾಗೆ ಗ್ರೇವಿ ಕೂಡ ಹಾಗೆ ನೋಡ್ಬೋದು, ನೋಡಿ ಇಲ್ಲಿ ಎಷ್ಟು ಥಿಕ್ನೆಸ್ ಬಂತು ನೋಡಿ. रुको जरा, बोला धक्का बुक्की नहीं करने का, आराम से लेने का. हाँ ಫ್ರೆಂಡ್ಸ್, ಚಿಕನ್ ಚಿಲ್ಲಿ ರೆಡಿ ಆಯಿತು. ಇವತ್ತಿನ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯ್ತಲ್ವಾ? ಸೊ ಬನ್ನಿ ಹಾಗಾದರೆ ಇದರ ಟೇಸ್ಟ್ ಹೇಗಿದೆ ಅಂತೇಳಿ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಫೈನಲ್ ಆಗಿ ನೋಡಿ ಯಾವ ಥರ ಬಂದಿದೆ ಚಿಕನ್ ಚಿಲ್ಲಿ ಅನ್ನೋದು. ತುಂಬಾ ಟೇಸ್ಟಿಯಾಗಿ ಬಂದಿದೆ ಗೈಸ್. ನೀವು ಕೂಡ ಒಂದ್ಸಲ ಮನೆಯಲ್ಲಿ ಮಾಡಿ ಆಯಿತಾ. ನಾನು ಯಾವ ಥರ ಮಾಡಿದೆ ಅದೇ ಮೆಥಡಲ್ಲಿ ಮಾಡಿ. ಸೊ ಇದು ಹೇಗೆ ರುಚಿ ಬಂದಿದೆ ಅಂತೇಳಿ ಹೇಳ್ತೀನಿ. ಪೀಸಿಗೆಲ್ಲ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಹೊಂದಿಕೊಂಡಿದೆ. ವಾವ್, ಸಖತ್ತಾಗಿ ತುಂಬಾನೇ ಸ್ಪೈಸಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಬಿಸಿ ಇದೆ ಗೈಸ್. ಪೀಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಒಂಥರ ಜ್ಯೂಸಿ ಜ್ಯೂಸಿ ಥರ ಇದೆ ಪೀಸಸ್. ಸೊ ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಆಯಿತಾ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ,